Hello friends, welcome to ILA classes, School of Competitive Exams. We are going to discuss the current affairs of 3rd December 2021. Before we begin with our first article, there is a small information about our courses. Our offline free quality enrichment classes for PSI exams are starting very soon. We are conducting free PSI Paper 2 test series. ಈ ಟೆಸ್ಟ್ ಸೀರೀಸ್ನಲ್ಲಿ ಟೋಟಲ್ 10 ಮಾಕ್ ಟೆಸ್ಟ್ಗಳಿರ್ತವೆ. ಈ ಟೆಸ್ಟ್ಗಳ ಬಗ್ಗೆ ಹೇಳಬೇಕು ಅಂತಂದರೆ ಇದೇ ತಿಂಗಳ ಡಿಸೆಂಬರ್ 13ನೇ ತಾರೀಕರಿಂದ ಈ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ILA ಮೇನ್ ಆಫೀಸ್ಗೆ ಭೇಟಿ ನೀಡುವುದರ ಮೂಲಕ ನೀವು ಈ ಟೆಸ್ಟ್ ಸೀರೀಸ್ಗೆ ರಿಜಿಸ್ಟ್ರಿ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ಗಟ್ಟು ಸ್ಕ್ವೇರ್, ಸಪ್ತಾಪುರ್ 8 ಕ್ರಾಸ್, ಧಾರವಾಡ. Our today's first article is about ಮಿಷನ್ ಇಂದ್ರಧನುಷ್ IMI 3.0. ನ್ಯೂಸ್ ಏನು ಅಂತಂದರೆ 2 rounds ಆಫ್ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 3.0 ಆಫ್ 15 days ಡ್ಯೂರೇಷನ್ ವೇರ್ ಕಂಡಕ್ಟೆಡ್ ರೀಸೆಂಟ್ಲಿ. 15 ದಿನಗಳ ಒಂದು ಲಸಿಕಾ ಕಾರ್ಯಕ್ರಮವನ್ನು, ಮಿಷನ್ ಇಂದ್ರಧನುಷ್ ಅನ್ನೋ ಲಸಿಕಾ ಕಾರ್ಯಕ್ರಮವನ್ನು ಈಗ ರೀಸೆಂಟ್ಲಿ ಕಂಡಕ್ಟ್ ಮಾಡಿದ್ರು. ಈ IMI 3.0 ಇಂದ್ರಧನುಷ್ IMI 3.0 ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಒಂದು ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರ ಒಂದು ಲಸಿಕಾ ಕಾರ್ಯಕ್ರಮ. ಇದು IMI 3.0 ಏನು ಮುಖ್ಯವಾಗಿ ಫೋಕಸ್ ಮಾಡಿರೋ ಏರಿಯಾ ಅಂತಂತಂದರೆ ಈ ಮೈಗ್ರೇಷನ್ ಮಾಡುವಂಥ ಜನ ಏನಿರ್ತಾರೆ, ವಲಸೆ ಹೋಗುವ ವ್ಯಕ್ತಿಗಳ ಮೇಲೆ ಮುಖ್ಯವಾಗಿ ಈ ಒಂದು ಅವರಿಗೂ ಬೆನಿಫಿಟ್ ಸಿಗಬೇಕು ಅಂತ ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಈ ಇಂದ್ರಧನುಷ್ 3.0 ಏನಿದೆ, ಫಸ್ಟ್ ಇಂದ್ರಧನುಷ್ ಲಾಂಚ್ ಆಗಿದ್ದು ಡಿಸೆಂಬರ್ 2014ರಲ್ಲಿ ಮಿಷನ್ ಇಂದ್ರಧನುಷ್ ಅನ್ನೋ ಹೆಸರಿನಿಂದ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂತಂದರೆ ದ ಗೋಲ್ ಟು ಫುಲ್ಲಿ ಇಮ್ಯುನೈಸೇಷನ್ ಆಫ್ ದ ಚಿಲ್ಡ್ರನ್ ಅಪ್ ಟು 2 years ಆಫ್ ಏಜ್ ಆ್ಯಂಡ್ ಪ್ರೆಗ್ನೆಂಟ್ ವುಮನ್. 2 ವರ್ಷಗಳವರೆಗಿನ ಮಕ್ಕಳಿಗೆ ಮತ್ತು ಈ ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ಲಸಿಕೆಯನ್ನು ಒದಗಿಸುವುದು ಈ ಮಿಷನ್ ಇಂದ್ರಧನುಷದ ಮುಖ್ಯ ಉದ್ದೇಶ ಆಗಿತ್ತು. ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ IMI 2.0 ಎರಡನೇ ಫೇಸ್ ಏನಿದೆ ಈ ಒಂದು ಇಂದ್ರಧನುಷ್ ಕಾರ್ಯಕ್ರಮದ್ದು ಅಕ್ಟೋಬರ್ 31, 2019ನಲ್ಲಿ ಲಾಂಚ್ ಮಾಡಲಾಗಿತ್ತು. ಈಗ ಈ ಒಂದು ಎರಡನೇ ಫೇಸ್ನ ಒಂದು ಇಂದ್ರಧನುಷ್ ಕಾರ್ಯಕ್ರಮದ ಮುಖ್ಯ ಫೋಕಸ್ ಏನಪ್ಪಾ ಅಂತಂತಂದರೆ ಈ ಲಸಿಕೆಯನ್ನು ಅತಿ ಕಡಿಮೆಯಾಗಿ ತೆಗೆದುಕೊಳ್ಳುವಂತಹ ಕೆಲವೊಂದು ಏರಿಯಾಗಳನ್ನು ಗುರುತಿಸಿ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ನಡೆಸಿ ಯಶಸ್ವಿ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ನಮ್ಮ ಮುಂದಿನ ಆರ್ಟಿಕಲ್ 5G ಟೆಕ್ನಾಲಜಿ ಬಗ್ಗೆ ಇದೆ. ರೀಸೆಂಟ್ ಆಗಿ ಎರಿಕ್ಸನ್ ಮೊಬೈಲಿಟಿ ರಿಪೋರ್ಟ್ ಅಂತ ಒಂದು ವರದಿ ರಿಲೀಸ್ ಆಯಿತು. ಆ ವರದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ 5G ಟೆಕ್ನಾಲಜಿ. 5G technology is a next generation of mobile broadband which is going to ಒಂದು ಮೊಬೈಲ್ ಬ್ರಾಡ್ಬ್ಯಾಂಡ್ ಆಗಿದೆ. ಇದು ಕ್ರಮೇಣವಾಗಿ 4G LTE ಅಂತಂದರೆ ಲಾಂಗ್ ಟರ್ಮ್ ಎವಲ್ಯೂಷನ್ ಕನೆಕ್ಷನ್ ಏನಂತ ಈಗ 4Gಯಲ್ಲಿ ಯೂಸ್ ಮಾಡ್ತಾ ಇದ್ದೇವೆ, ಅದನ್ನು ಕ್ರಮೇಣವಾಗಿ ಇದು ರಿಪ್ಲೇಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಫೀಚರ್ಸ್ ಮತ್ತು ಬೆನಿಫಿಟ್ಸ್ ಈ 5G ಟೆಕ್ನಾಲಜಿ ಏನಪ್ಪಾ ಅಂತಂತಂದರೆ ಇದು ಮಿಲಿಮೀಟರ್ ವೇವ್ ಸ್ಪೆಕ್ಟ್ರಮ್ನಲ್ಲಿ ಆಪರೇಟ್ ಮಾಡುತ್ತೆ. 30 to 300 GHz ಈ ಒಂದು 5G ಟೆಕ್ನಾಲಜಿ ಆಪರೇಟ್ ಮಾಡುತ್ತೆ, ವಿಚ್ ಹೆಲ್ಪ್ಸ್ ಟು ಸೆಂಡ್ ದ ಲಾರ್ಜ್ ಅಮೌಂಟ್ ಆಫ್ ಡೇಟಾ at very high speeds. And the 5G technology is going to work or operate in three bands, which are namely low, medium and high frequency spectrum. It also helps to support new applications. ಹೊಸ ಒಂದು ಅಪ್ಲಿಕೇಶನ್ಗಳೇನಿರುತ್ತವೆ, ಆ್ಯಪ್ಗಳಂತ ಕರಿತವೆ, ಆ ಆ್ಯಪ್ಗಳಿಗೆ ಸಪೋರ್ಟ್ ಮಾಡುತ್ತೆ. ಈ 5G ಟೆಕ್ನಾಲಜಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಸಹ ಸಾಕಷ್ಟು ಸ್ಪೀಡನ್ನು ಒದಗಿಸಿಕೊಡುತ್ತದೆ. ಈ ಒಂದು ಸ್ಪೀಡ್ ಇನ್ಕ್ರೀಸ್ ಆಗೋದ್ರಿಂದ
ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಸ್ಪೋರ್ಟ್ಸ್ ಇವೆಂಟ್ ಅಥವಾ ನ್ಯೂಸ್ ಇವೆಂಟ್ಸ್ ಏನಿರ್ತವೆ, ಒಂದು ಕ್ರೀಡೆಗಳು ಅಥವಾ ಇವೆಂಟ್ಸ್ಗಳು ನಡೆಯುವಾಗ ಏನು ಇಂಟರ್ನೆಟ್ ಲೋಡ್ ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನು ಈ 5G ನೆಟ್ವರ್ಕ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಆ ಒಂದು ಲೋಡನ್ನು ಕಮ್ಮಿ ಮಾಡಬಹುದು. ನಮ್ಮ ಭಾರತ ಸರ್ಕಾರದ ನ್ಯಾಷನಲ್ ಡಿಜಿಟಲ್ ಕಮ್ಯುನಿಕೇಷನ್ ಪಾಲಿಸಿ 2018 ಪ್ರಕಾರ ಈ 5G ಟೆಕ್ನಾಲಜಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಈ 5G ಟೆಕ್ನಾಲಜಿ ದ ಕ್ಲೌಡ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಡೇಟಾ ಅನಾಲಿಟಿಕ್ಸ್ ಈ ಒಂದು ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಹೊಸ ಅವಕಾಶಗಳಿಗೆ, ನ್ಯೂ ಅಪಾರ್ಚುನಿಟಿಗಳಿಗೆ ಒಂದು ಅವಕಾಶವನ್ನು ಎಡೆ ಮಾಡಿಕೊಡಲಾಗುತ್ತೆ ಅಂತ ಈ ಒಂದು ಪಾಲಿಸಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ನಮ್ಮ ಮುಂದಿನ ಆರ್ಟಿಕಲ್ ಪರ್ಸಿವರೆನ್ಸ್ ಮಾರ್ಸ್ ರೋವರ್ ಬಗ್ಗೆ ಇದೆ. ನಾಸಾದ ಪರ್ಸಿವರೆನ್ಸ್ ರೋವರ್ ಏನಿದೆ, ಇದು ಇಂಜಿನ್ಯೂಯಿಟಿ ಮಾರ್ಸ್ ಹೆಲಿಕಾಪ್ಟರ್ನ 13ನೇ ಒಂದು ಫ್ಲೈಟ್ನ ವಿಡಿಯೋ ಶೇರ್ ಮಾಡಿತ್ತು. ಈ ಒಂದು ಸುದ್ದಿ ನ್ಯೂಸ್ನಲ್ಲಿತ್ತು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಪರ್ಸಿವರೆನ್ಸ್ ರೋವರ್. ಈ ಪರ್ಸಿವರೆನ್ಸ್ ರೋವರ್ ಏನಿದೆ, ಈ 2020ರಲ್ಲಿ ಯುನೈಟೆಡ್ ಲಾಂಚ್ ಅಲಯನ್ಸ್ ಅಟ್ಲಾಸ್ 5 ಈ ಒಂದು ರಾಕೆಟ್ ಸಿಸ್ಟಮ್ನಿಂದ ಈ ಪರ್ಸಿವರೆನ್ಸ್ ರೋವರ್ ಅನ್ನ ಉಡಾವಣೆ ಮಾಡಲಾಗಿತ್ತು. ಈ ಒಂದು ಪರ್ಸಿವರೆನ್ಸ್ ರೋವರ್ ಏನಿದೆ, ಇದನ್ನ ಲಾಂಚ್ ಮಾಡೋ ಸಮಯದಲ್ಲಿ ಇದರ ಜೊತೆ ಇಂಜೆನ್ಯೂಯಿಟಿ ಅನ್ನುವಂತ ಒಂದು ಹೆಲಿಕಾಪ್ಟರ್ನ ಕೂಡ ಉಡಾವಣೆ ಮಾಡಲಾಗಿತ್ತು, ಇದರ ಜೊತೆ ಕಳಿಸಲಾಗಿತ್ತು. ಈ ಒಂದು ಉಡಾವಣೆಯ ಮುಖ್ಯ ಗುರಿ ಏನಪ್ಪಾ ಅಂತಂತಂದ್ರೆ ಮಂಗಳ ಗ್ರಹದಿಂದ ಈ ಪರ್ಸಿವರೆನ್ಸ್ ರೋವರ್ ಏನಿದೆ, ಇದು ಮಂಗಳ ಗ್ರಹಕ್ಕೆ ಇದನ್ನ ಉಡಾವಣೆ ಮಾಡಲಾಗಿತ್ತು. ಆ ಮಂಗಳ ಗ್ರಹದಿಂದ ರಾಕ್ ಸ್ಯಾಂಪಲ್ ಅಂತಂದ್ರೆ ಒಂದು ಕಲ್ಲುಗಳ ಒಂದು ಸ್ಯಾಂಪಲ್ ಅನ್ನ ತಂದು ಲ್ಯಾಬೊರೇಟರಿಗಳಲ್ಲಿ ಅನಾಲಿಸಿಸ್ ಮಾಡಿ ಅಲ್ಲಿ ಬಯೋಸಿಗ್ನೇಚರ್ಸ್ ಅಂತಂದ್ರೆ ಪ್ರಾಚೀನ ಅಥವಾ ವರ್ತಮಾನದಲ್ಲಿನ ಜೀವಿಗಳ ಕುರುಹನ್ನ ಪತ್ತೆ ಹಚ್ಚುವುದಾಗಿತ್ತು. ಬಯೋಸಿಗ್ನೇಚರ್ ಅನ್ನ ಆ ಒಂದು ರಾಕ್ ಸ್ಯಾಂಪಲ್ಸ್ ನ ಸಹಾಯದಿಂದ ಮಂಗಳದಲ್ಲಿನ ಒಂದು ಜೀವಿಗಳ ಇರುವಿಕೆಯನ್ನ ಪತ್ತೆ ಹಚ್ಚುವುದು ಮುಖ್ಯ ಉದ್ದೇಶ ಆಗಿತ್ತು. ಈ ಪರ್ಸಿವರೆನ್ಸ್ ರೋವರ್ ಬಗ್ಗೆ ಕೆಲವೊಂದು ಅದರ ಆಬ್ಜೆಕ್ಟಿವ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, some key mission objectives are to look for a signs of ancient microbial life. ಸೂಕ್ಷ್ಮಾಣು ಜೀವಿಗಳ ಒಂದು ಜೀವದ ಕುರುವನ್ನು ಪತ್ತೆ ಹಚ್ಚೋದು. ಅಂಡ್ ಟು ಕಲೆಕ್ಟ್ ಮಾರ್ಷಿಯನ್ ಮಂಗಳ ಗ್ರಹದ ರಾಕ್ ಮತ್ತು ಡಸ್ಟ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡೋದು. ರೋವರ್ ಯಾವಾಗ ಭೂಮಿಗೆ ವಾಪಸ್ ಆಗುತ್ತೆ ಅವಾಗ ಆ ಸ್ಯಾಂಪಲ್ಗಳನ್ನು ತರೋದು. ಮತ್ತೆ ಟು ಡೆಲಿವರ್ ಅನ್ ಎಕ್ಸ್ಪೆರಿಮೆಂಟಲ್ ಹೆಲಿಕಾಪ್ಟರ್, ಇಂಜೆನ್ಯೂಯಿಟಿ ಅನ್ನೋ ಒಂದು ಹೆಲಿಕಾಪ್ಟರ್ ಅನ್ನ ಏನು ಕಳಿಸಿದ್ದಾರೆ ಆ ಒಂದು ಹೆಲಿಕಾಪ್ಟರ್ ಅನ್ನ ಈ ಒಂದು ರೋವರ್ ಮೂಲಕ ಸಾಗಿಸೋದು. ಅಂಡ್ ಟು ಸ್ಟಡಿ ದ ಕ್ಲೈಮೇಟ್ ಅಂಡ್ ಜಿಯೋಲಜಿ ಆಫ್ ಮಾರ್ಸ್ನ ಅಲ್ಲಿಯ ಒಂದು ವಾತಾವರಣವನ್ನ ಸ್ಟಡಿ ಮಾಡೋದು. ಅಂಡ್ ಟು ಡೆಮಾನ್ಸ್ಟ್ರೇಟ್ ದ ಟೆಕ್ನಾಲಜಿ ಫಾರ್ ಫ್ಯೂಚರ್ ಮಾರ್ಸ್ ಮಿಷನ್ಸ್. ಫ್ಯೂಚರ್ ಮಾರ್ಸ್ ಮಿಷನ್ಗೆ ಕೆಲವೊಂದು ಟೆಕ್ನಾಲಜಿಗಳನ್ನು ಎಕ್ಸ್ಪೆರಿಮೆಂಟ್ ಮಾಡೋದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಸಂಗತಿ ಏನಂತಂದ್ರೆ, ಈ ಮಾರ್ಸ್ ರೋವರ್ ಏನಿದೆ ಪರ್ಸಿವರೆನ್ಸ್ ಅಂತ, ಇದಕ್ಕಿಂತ ಮುಂಚೆ ನಾಸಾದವರು ಒಂದು ಕ್ಯೂರಿಯಾಸಿಟಿ ರೋವರ್ ಅನ್ನೋದನ್ನ 26 ನವೆಂಬರ್ 2011ರಲ್ಲಿ ಲಾಂಚ್ ಮಾಡಿದ್ರು. ಇದು ಕೂಡ ಅಲ್ಲಿ ಸದ್ಯಕ್ಕೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಸೊ ದೇ ಹ್ಯಾವ್ ಸೆಂಟ್ ದ ಪರ್ಸಿವರೆನ್ಸ್ ಮಾರ್ಸ್ ಇನ್ 2020, ಮಾರ್ಸ್ ರೋವರ್ ಇನ್ 2020. So our next article is, ನಮ್ಮ ಮುಂದಿನ ಆರ್ಟಿಕಲ್ ವಾಂಚುವಾ ಉತ್ಸವದ ಬಗ್ಗೆ ಇದೆ. ಈ ಒಂದು ವಾಂಚುವಾ ಫೆಸ್ಟಿವಲ್ ಅನ್ನ ಅಸ್ಸಾಂನ ತಿವಾ ಅನ್ನೋ ಒಂದು ಬುಡಕಟ್ಟು ಜನಾಂಗದಿಂದ ಆಚರಿಸಲಾಗುತ್ತೆ. ಇವರು ತಾವು ಬೆಳೆದ ಏನು ಫಸಲನ್ನ ಬೆಳೆದಿರ್ತಾರೆ, ತಾವು ಬೆಳೆದ ಉತ್ತಮ ಫಸಲಿನ ಗುರುತಾಗಿ ಟು ಮಾರ್ಕ್ ದೇರ್ ಗುಡ್ ಹಾರ್ವೆಸ್ಟ್, ಉತ್ತಮವಾದಂತಹ ಒಂದು ಫಸಲಿನ ಗುರುತಾಗಿ ಈ ಒಂದು ಹಬ್ಬವನ್ನ ವಾಂಚುವಾ ಹಬ್ಬವನ್ನ ಆಚರಿಸ್ತಾರೆ. ಇವರು
ಈ ಹಬ್ಬವನ್ನು ಆಚರಿಸಬೇಕಾದ್ರೆ ತಮ್ಮ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಹಾಡಿ ನೃತ್ಯವನ್ನ ಮಾಡುವುದರ ಮೂಲಕ ಈ ಹಬ್ಬವನ್ನು ಆಚರಿಸ್ತಾರೆ. ತಿವಾ ಅಥವಾ ಲಾಲುಂಗ್ ಅನ್ನೋದು ಒಂದು ಇಂಡಿಜಿನಿಯಸ್ ಕಮ್ಯುನಿಟಿ, ಅಂದ್ರೆ ಸ್ಥಳೀಯ ಬುಡಕಟ್ಟು ಸಮುದಾಯ ಆಗಿದ್ದು ಈ ಒಂದು ಸಮುದಾಯ ಏನಿದೆ ಅಸ್ಸಾಂ, ಮೇಘಾಲಯ ಮತ್ತು ಅರುಣಾಚಲ್ ಪ್ರದೇಶ್ ಮತ್ತು ಮಣಿಪುರದಲ್ಲಿ ಕೂಡ ಈ ಒಂದು ಲಾಲುಂಗ್ ಅಥವಾ ತಿವಾ ಕಮ್ಯುನಿಟಿಯ ಜನ ಕಾಣಸಿಗುತ್ತಾರೆ. ನಮ್ಮ ಮುಂದಿನ ಆರ್ಟಿಕಲ್ ಟ್ರಾಯ್ಕಾ ದ ಬಗ್ಗೆ ಇದೆ. ನ್ಯೂಸ್ ಏನಪ್ಪಾ ಅಂತಂತಂದ್ರೆ, ರೀಸೆಂಟ್ ಆಗಿ ಭಾರತ G20ಯ ಟ್ರಾಯ್ಕಾ ದ ಭಾಗವಾಗಿ ಸೇರ್ಕೊಂಡಿತು. ಇದರ ಜೊತೆ ಆಲ್ರೆಡಿ ಇರೋ ಅಂತಂದ್ರೆ ಇಂಡೋನೇಷ್ಯಾ ಮತ್ತೆ ಇಟಲಿ, ಅದರ ಜೊತೆ ಭಾರತ ಕೂಡ ಈಗ G20ಯ ಟ್ರಾಯ್ಕಾದ ಒಂದು ಭಾಗವಾಗಿ ಆಯ್ಕೆಯಾಗಿದೆ. ಈ ಟ್ರಾಯ್ಕಾದ ಲಿಟರಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈ ರಷ್ಯಾದಲ್ಲಿ ಈ ರೀತಿ ಐಸ್ನಲ್ಲಿ ಜಾರುಬಂಡಿ ಅಥವಾ ಗಾಡಿ ಏನಿರುತ್ತೆ, ಈ ಒಂದು ಗಾಡಿಯನ್ನ 3 ಕುದುರೆಗಳು ಸೇರಿ ಎಳಿತವೆ. ಈ ಒಂದು 3 ಕುದುರೆಗಳ ಒಂದು ಸಮೂಹಕ್ಕೆ ಅಥವಾ ಗುಂಪಿಗೆ ಟ್ರಾಯ್ಕಾ ಅಂತ ರಷ್ಯಾದ ಜನ ಕರೀತಾರೆ. ಈ ಯಾವ ರೀತಿ ಈ 3 ಕುದುರೆಗಳು ಈ ಒಂದು ಗಾಡಿಯನ್ನ ಹಿಮ್ಮದಲ್ಲಿ ಎಳೆಯುತ್ತವೆ, ಅದೇ ರೀತಿ G20ಯ ಈ 3 ಟ್ರಾಯ್ಕಾ ದೇಶಗಳು G20ಯ ಒಂದು ಮುಂದಾಳತ್ವದ ಜವಾಬ್ದಾರಿಯನ್ನ ಹೊಂದಿರ್ತವೆ. ಈ ಟ್ರಾಯ್ಕಾ ಅಂದ್ರೆ ಏನು ಅಂತ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು, ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ. ಈ ಟ್ರಾಯ್ಕಾದ ನ್ಯೂಸ್ ಬಗ್ಗೆ ಬರೋಣ ಈಗ. ಈ ಟ್ರಾಯ್ಕಾ ದೇಶಗಳೇನಿರುತ್ತವೆ G20 ಸಭೆಯ ಹಿಂದಿನ ಅಧ್ಯಕ್ಷ, ಈ ಆಲ್ರೆಡಿ ಹಿಂದಿನ ಅಧ್ಯಕ್ಷತೆಯನ್ನ ಏನು ವಹಿಸಿದ ದೇಶ ಇರುತ್ತೆ ಆ ದೇಶ, ಮತ್ತು ಈಗಿನ ಪ್ರೆಸೆಂಟ್ಲಿ ಅಧ್ಯಕ್ಷತೆಯನ್ನ ವಹಿಸಿದ ಅಥವಾ ಪ್ರೆಸೆಂಟ್ಲಿ ಪ್ರೆಸಿಡೆನ್ಸಿಯನ್ನ ಹೊಂದಿರುವಂತ ದೇಶ, ಮತ್ತೆ ಮುಂದಿನ ವರ್ಷದಲ್ಲಿ ಈ ಒಂದು G20 ಅಧ್ಯಕ್ಷತೆಯನ್ನು ವಹಿಸುವ ದೇಶಗಳನ್ನ ಒಳಗೊಂಡಿರುತ್ತದೆ. ಈಗ ಹಿಂದಿನ ವರ್ಷದ ಅಧ್ಯಕ್ಷತೆ ವಹಿಸಿದ್ದು ಇಟಲಿ. ಈಗ ಪ್ರೆಸೆಂಟ್ಲಿ 2022ರಲ್ಲಿ ಅಕ್ಟೋಬರ್ 30-31ರಲ್ಲಿ G20 ಸಮಿಟ್ ನಡೆಯುತ್ತೆ. ಅವಾಗ ಇಂಡೋನೇಷ್ಯಾ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಲಿದೆ. ಅದಾದ ನಂತರ ಫಾರ್ ದ ಫಸ್ಟ್ ಟೈಮ್ ಇನ್ 2023 ಇಂಡಿಯಾ ಈಸ್ ಗೋಯಿಂಗ್ ಟು ಹೋಸ್ಟ್ ದ G20 ಸಮಿಟ್. ಸೊ 2023ರಲ್ಲಿ G20ಯ ಸಮಿಟ್ನ ಒಂದು ಅಧ್ಯಕ್ಷತೆಯನ್ನ ಭಾರತ ವಹಿಸಲಿದೆ. ಈಗ ಬರಲಿರುವ 2022ರ ಒಂದು ಇಂಡೋನೇಷ್ಯಾದ ಅಧ್ಯಕ್ಷತೆಯಲ್ಲಿ ಏನು ಸಮಿಟ್ ನಡೆಯುತ್ತೆ, ಈ ಶೃಂಗಸಭೆ ನಡೆಯುತ್ತೆ G20ಯ, ಇದರ ಥೀಮ್ ಏನಪ್ಪಾ ಅಂತಂದ್ರೆ ರಿಕವರ್ ಟುಗೆದರ್, ರಿಕವರ್ ಸ್ಟ್ರಾಂಗರ್. ಈ G20 ಒಂದು ಗ್ರೂಪ್ ಬಗ್ಗೆ ಗ್ಲೋಬಲ್ G20 ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಒಂದು ಪ್ರೀಮಿಯರ್ ಫೋರಂ ಆಗಿದ್ದು, ವೇದಿಕೆ ಆಗಿದ್ದು, ಇಂಟರ್ನ್ಯಾಷನಲ್ ಎಕನಾಮಿಕಲ್ ಕೋಆಪರೇಷನ್ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಅಂಡ್ ಆಲ್ಸೋ it is a strategic multilateral platform which is connecting the world's major developed and also the emerging or developing countries. ಇನ್ನು G20ಯ ಒಂದು ಒರಿಜಿನ್ ಬಗ್ಗೆ, ಯಾವ ರೀತಿ ಇದು ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳೋದಾದ್ರೆ, ಫಸ್ಟ್ ಆಫಿಷಿಯಲ್ ಮೀಟಿಂಗ್ ಈ G20 ಆಗಿದ್ದು ಬರ್ಲಿನ್ನಲ್ಲಿ ಡಿಸೆಂಬರ್ 1999ರಲ್ಲಿ. ಅದಾದ ನಂತರ ಪಿಟ್ಸ್ಬರ್ಗ್ ಸಮಿಟ್ನಲ್ಲಿ 2009ರಲ್ಲಿ ಒಂದು ಗ್ಲೋಬಲ್ ಎಕನಾಮಿಕ್ ಮತ್ತು ಫೈನಾನ್ಷಿಯಲ್ ಕೋಆಪರೇಷನ್ ನಡೆಸಬೇಕು ಅಂತ ಡಿಸೈಡ್ ಮಾಡಲಾಯಿತು. 2010ರಿಂದ ಈ ಒಂದು G20 ಲೀಡರ್ಸ್ ಸಮಿಟ್ ಅನ್ನ ಪ್ರತಿ ವರ್ಷ ನಡೆಸಲಾಗ್ತಾ ಇದೆ. ಈ ಒಂದು G20ಯ ಒಂದು ಮೆಂಬರ್ ಕಂಟ್ರಿಗಳಂತಂದ್ರೆ 20 ಮೆಂಬರ್ ಕಂಟ್ರಿಗಳು: ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೈನಾ, ಫ್ರಾನ್ಸ್, ಜರ್ಮನಿ, ಜಪಾನ್, ಇಂಡಿಯಾ, ಇಂಡೋನೇಷ್ಯಾ, ಇಟಲಿ, ಮೆಕ್ಸಿಕೋ, ರಷ್ಯಾ, ಸೌತ್ ಆಫ್ರಿಕಾ, ಸೌದಿ ಅರೇಬಿಯಾ, ಸೌತ್ ಕೊರಿಯಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್, ದ ಯುನೈಟೆಡ್ ಸ್ಟೇಟ್ಸ್ ಅಂಡ್ ದ ಯುರೋಪಿಯನ್ ಯೂನಿಯನ್. 21ನೇ ಕಂಟ್ರಿಯಾಗಿ ಸ್ಪೇನ್ ಆಲ್ಸೋ ಇನ್ವೈಟೆಡ್ ಆಸ್ ಅ ಪರ್ಮನೆಂಟ್ ಗೆಸ್ಟ್. ಸೊ ಈ 20 ದೇಶಗಳ ಒಂದು ಅಧ್ಯಕ್ಷತೆಯನ್ನ
2023ರಲ್ಲಿ ಭಾರತ ಕೂಡ ಪ್ರಥಮ ಬಾರಿಗೆ ವಹಿಸಲಿದೆ. ನಮ್ಮ ಮುಂದಿನ ಆರ್ಟಿಕಲ್ ಹಾರ್ನ್ಬಿಲ್ ಫೆಸ್ಟಿವಲ್ ಬಗ್ಗೆ ಇದೆ. ಈ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಡಿಸೆಂಬರ್ 1ನೇ ತಾರೀಕು ನಾಗಾಲ್ಯಾಂಡ್ನಲ್ಲಿ ಸ್ಟಾರ್ಟ್ ಮಾಡಲಾಯಿತು ಪ್ರತಿ ವರ್ಷದಂತೆ. ಇದು ನಾಗಾಲ್ಯಾಂಡ್ನ ಅತಿ ದೊಡ್ಡ ಹಬ್ಬವಾಗಿದ್ದು, ಇದು ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಏನಿದೆ ತನ್ನ 22ನೇ ಆವೃತ್ತಿಯನ್ನ 22nd ಎಡಿಷನ್ನ ತನ್ನ 6 ಜಿಲ್ಲೆಗಳಲ್ಲಿ, ನಾಗಾಲ್ಯಾಂಡ್ನ 6 ಜಿಲ್ಲೆಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೆ. ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಏನಿದೆ ಇದನ್ನ ಫೆಸ್ಟಿವಲ್ಸ್ ಆಫ್ ಫೆಸ್ಟಿವಲ್ಸ್ ಅಂತ ಕೂಡ ಕರೀತಾರೆ. ಸೊ ಇದು ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಕಳೆದ ವರ್ಷ ಕೋವಿಡ್-19 ಪ್ಯಾಂಡಮಿಕ್ ಕಾರಣದಿಂದಾಗಿ ಡಿಸೆಂಬರ್ 1ನೇ ತಾರೀಕು ಈ ಒಂದು ಉತ್ಸವನ್ನ, ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ವರ್ಚುವಲ್ಲಿ ಹೆಲ್ಡ್ ಮಾಡಲಾಗಿತ್ತು. ಈ ಹಾರ್ನ್ಬಿಲ್ ಅನ್ನೋದು ಒಂದು ಪಕ್ಷಿಯ ಹೆಸರಾಗಿದ್ದು, ಈ ಒಂದು ಪಕ್ಷಿಯ ಕೊಕ್ಕಿನ ಮೇಲೆ, ಇಲ್ಲಿ ನೀವು ಗಮನಿಸಬಹುದು, ಈ ಒಂದು ಕೊಕ್ಕಿನ ಮೇಲೆ ಒಂದು ಕೊಂಬಿನಂತ ಆಕೃತಿ ಇರುತ್ತದೆ, ರಚನೆ ಇರುತ್ತೆ. ಇಟ್ ಈಸ್ ಹ್ಯಾವಿಂಗ್ ಅ ಸ್ಟ್ರಕ್ಚರ್ ಆನ್ ದ ಟಾಪ್ ಆಫ್ ದೇರ್ ಬೀಕ್. ಈ ಒಂದು ಕೊಕ್ಕಿನ ಮೇಲೆ ಈ ಕೊಂಬಿನಂತ ಒಂದು ಸ್ಟ್ರಕ್ಚರ್ ಇರೋದ್ ಕಾರಣ ಈ ಒಂದು ಪಕ್ಷಿಯನ್ನ ಹಾರ್ನ್ಬಿಲ್ ಅಂತ ಕರೀತಾರೆ. ವಿಚ್ ಈಸ್ ಅವೈಲೇಬಲ್ ಟು ಸಿ ಇನ್ ಗ್ಲೋಬಲಿ ಟು ಆಟ್ ಸಬ್-ಸಹಾರನ್ ಆಫ್ರಿಕಾ, ಇಂಡಿಯನ್ ಸಬ್-ಕಾಂಟಿನೆಂಟ್, ಫಿಲಿಪೈನ್ಸ್, ಇಂಡೋನೇಷ್ಯಾ, ಸೊಲೊಮನ್ ಐಲ್ಯಾಂಡ್ಗಳಲ್ಲಿ ಕೂಡ ಈ ಒಂದು ಪಕ್ಷಿಯನ್ನ ನೋಡಬಹುದು. ಭಾರತದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂತಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಏನು 8 ರಾಜ್ಯಗಳಿದಾವೆ, ಆ ಒಂದು ರಾಜ್ಯಗಳಲ್ಲಿ ಈ ಒಂದು ಹಾರ್ನ್ಬಿಲ್ ಪಕ್ಷಿಯನ್ನ ನೋಡಬಹುದು. ದ ಗ್ರೇಟ್ ಹಾರ್ನ್ಬಿಲ್ ಪಕ್ಷಿ ಏನಿದೆ, ಈಗ ಜಸ್ಟ್ ನೀವು ಈ ಒಂದು ಪಕ್ಷಿಯನ್ನು ನೋಡಿದ್ರಲ್ಲ ಹಾರ್ನ್ಬಿಲ್, ಇದು ಗ್ರೇಟ್ ಹಾರ್ನ್ಬಿಲ್ ಪಕ್ಷಿ. ಇದು ವಿಚ್ ಈಸ್ ದ ಸ್ಟೇಟ್ ಬರ್ಡ್ ಆಫ್ ಕೇರಳ ಅಂಡ್ ಅರುಣಾಚಲ್ ಪ್ರದೇಶ್. ನೆನ್ಪಿಟ್ಕೊಳ್ಳಿ, ಈ ಹಾರ್ನ್ಬಿಲ್ ಫೆಸ್ಟಿವಲ್ ಏನು ನಾವು ನಾಗಾಲ್ಯಾಂಡ್ನವರು ಮಾಡೋದನ್ನ ನೋಡಿದ್ದೇವೆ, ಬಟ್ ಇಟ್ ಈಸ್ ನಾಟ್ ದ ಸ್ಟೇಟ್ ಬರ್ಡ್ ಆಫ್ ನಾಗಾಲ್ಯಾಂಡ್, ಬಟ್ ಇಟ್ ಈಸ್ ಅ ಸ್ಟೇಟ್ ಬರ್ಡ್ ಆಫ್ ಕೇರಳ ಅಂಡ್ ಅರುಣಾಚಲ್ ಪ್ರದೇಶ್. ಟೈಪ್ಸ್ ಆಫ್ ಹಾರ್ನ್ಬಿಲ್ಸ್. ಇಂಡಿಯಾದಲ್ಲಿ ಟೋಟಲ್ 9 ವೈವಿಧ್ಯದ ಒಂದು ಹಾರ್ನ್ಬಿಲ್ ಜಾತಿಯ ಪಕ್ಷಿಗಳನ್ನ ನೋಡಬಹುದು. ಅವು ಯಾವುವು ಅಂತಂತಂದ್ರೆ ದ ಗ್ರೇಟ್ ಹಾರ್ನ್ಬಿಲ್, ರೋಫುಸ್ ನೆಕ್ಡ್ ಹಾರ್ನ್ಬಿಲ್, ವೆದರ್ಡ್ ಹಾರ್ನ್ಬಿಲ್, ನಾರ್ಕೊಂಡಮ್ ಹಾರ್ನ್ಬಿಲ್, ಮಲಬಾರ್ ಪೈಡ್ ಹಾರ್ನ್ಬಿಲ್, ಓರಿಯೆಂಟೆಡ್ ಪೈಡ್ ಹಾರ್ನ್ಬಿಲ್, ಆಸ್ಟೆನ್ ಬ್ರೌನ್ ಹಾರ್ನ್ಬಿಲ್, ಮಲಬಾರ್ ಗ್ರೇ ಹಾರ್ನ್ಬಿಲ್, ಇಂಡಿಯನ್ ಗ್ರೇ ಹಾರ್ನ್ಬಿಲ್. ಇಲ್ಲಿ ಈ ಲಿಸ್ಟ್ ನಲ್ಲಿ ಅದು ಕಾಣಸಿಗುವ ಒಂದು ಪ್ರದೇಶ ಮತ್ತೆ IUCN ರೆಡ್ ಲಿಸ್ಟ್ ನ ಸ್ಟೇಟಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಲಾಗಿದೆ. ಈ ಒಂದು PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆಮೇಲೆ ಚೆಕ್ ಮಾಡಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಒಮ್ಮೆ ಕ್ವಿಕ್ ರಿವಿಷನ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಈಸ್ ದ ಫಸ್ಟ್ ಫೇಸ್ ಆಫ್ ಮಿಷನ್ ಇಂದ್ರಧನುಷ್ ಲಾಂಚ್ಡ್ ಆನ್ December 2014. ಈ ಸ್ಟೇಟ್ಮೆಂಟ್ ಟ್ರೂ ಆಗಿದೆ. As we already discussed in the very first article that this mission was, Indradhanush mission was launched in 2014 December. The main purpose of this Indradhanush program was to immunize the children up to 2 years and also the pregnant woman. ಗರ್ಭಿಣಿ ಸ್ತ್ರೀಯರ ಒಂದು ಇಮ್ಯುನೈಸೇಷನ್, ಲಸಿಕೆಯನ್ನು ಕೊಡಿಸುವುದಕ್ಕೆ ಇದರ ಮುಖ್ಯ ಉದ್ದೇಶ ಆಗಿತ್ತು. The second statement is 5G is the next generation of mobile broadband, have the advantage of sending large data or large amount of data at very high speed. So this statement is also true. ನಾವು ಆಲ್ರೆಡಿ ನೋಡಿರೋ ಪ್ರಕಾರ 4G ನಂತರದ ಒಂದು ಮೊಬೈಲ್ ಬ್ರಾಡ್ಬ್ಯಾಂಡ್ ಆಗಿದೆ 5G. ಇದು ಸಾಕಷ್ಟು ಪ್ರಮಾಣದ ಡೇಟಾವನ್ನು ಕಡಿಮೆ ಸಮಯದಲ್ಲಿ ಟ್ರಾನ್ಸ್ಫರ್ ಮಾಡುವಂತ ಕೇಪಬಿಲಿಟಿಯನ್ನು ಹೊಂದಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ವಾಂಚುವಾ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಇನ್ ಸಿಕ್ಕಿಂ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್
false. As we already discussed in our article that Wanchua festival is celebrated in Assam. ಟಿವಾ ಅನ್ನೋ ಒಂದು ಬುಡಕಟ್ಟು ಜನಾಂಗದ ಜನರಿಂದ ಈ ಒಂದು ವಾಂಚುವಾ ಫೆಸ್ಟಿವಲ್ ಅನ್ನ ಆಚರಿಸಲಾಗುತ್ತೆ. ಇದು ಒಂದು ರಾಶಿ ಮಾಡುವ ಫಸಲನ್ನು ರಾಶಿ ಮಾಡುವ ಒಂದು ಹಬ್ಬವಾಗಿದೆ. ಸೊ ದ ರೈಟ್ ಆನ್ಸರ್ ಈಸ್ Assam. Sikkim is wrong. Next statement is India will host G20 Leaders Summit for the first time in 2022. So this statement is also false. As we discussed, 2022 ಅಲ್ಲಿ ಇಂಡೋನೇಷ್ಯಾ ಈ ಒಂದು G20 ಸಮಿಟ್ ನ ಅಧ್ಯಕ್ಷತೆಯನ್ನು ವಹಿಸ್ತಾ ಇದೆ. 2023ರಲ್ಲಿ ಪ್ರಥಮ ಬಾರಿಗೆ ಭಾರತ ಈ ಒಂದು G20 ನ ಅಧ್ಯಕ್ಷತೆಯನ್ನು ವಹಿಸುತ್ತದೆ. Next statement is Hornbill Festival is celebrated in Nagaland and is a state bird of Nagaland. So this statement ಏನಾಗುತ್ತೆ ಇಲ್ಲಿ ಗಮನಿಸಬೇಕು ನೀವು. ಫಸ್ಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಹಾರ್ನ್ಬಿಲ್ ಫೆಸ್ಟಿವಲ್ ನಾಗಾಲ್ಯಾಂಡ್ ನಲ್ಲಿ ಆಚರಿಸಲಾಗುತ್ತೆ. ಬಟ್ ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ದ ಸ್ಟೇಟ್ ಬರ್ಡ್ ಆಫ್ ದ ನಾಗಾಲ್ಯಾಂಡ್ ಈಸ್ ನಾಟ್ ಹಾರ್ನ್ಬಿಲ್. ಸೊ ಇದು ಕೇರಳ ಮತ್ತು ಅರುಣಾಚಲ್ ಪ್ರದೇಶದ ಒಂದು ರಾಜ್ಯದ ಒಂದು ಪಕ್ಷಿಯಾಗಿದೆ, ಮೇಘಾಲಯದಲ್ಲ. ಸೊ ಈ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಡಿಸ್ಕಷನ್ನ PDF ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅವೈಲೇಬಲ್ ಇರುತ್ತೆ. ಪ್ಲೀಸ್ ಜಾಯಿನ್ ದ ಟೆಲಿಗ್ರಾಮ್ ಟು ಡೌನ್ಲೋಡ್ ಆ್ಯಂಡ್ ಸ್ಟಡಿ ದ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡಿಸ್ಕಷನ್.